ತೋರುವುದು ದೋಷ ಕುನ್ನ ಯಾರ ಕೇಳಿ ಏನ ಮಾಡ ಸಹೋದರ. ನರಿಗಳಲ್ಲಿ ಹೋಗುತ್ತೀಯವು ಬಿರುವಿನಿಂದ ಗಾಳಿ ಬೀಗ ಸಹೋದರ. ನರಿಗಳಲ್ಲಿ ಹೋಗುತ್ತೀಯವು ಬಿರುವಿನಿಂದ ಗಾಳಿ ಬೀಗ ಕರುಗಳ ಅಗ್ನಿ ಸುಡಲು ಪರಿದೇನು ಕಾಣದಾಗ ತೋರುವುದ ದೋಷ ಕುನ್ನ ಯಾರ ಕೇಳಿ ಏನ ಮಾಡ ತೋರುವುದ ದೋಷ ಕುನ್ನ ಸಹೋದರ. ಅಣ್ಣ ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಅತಿ ಜಾಗ್ರತೆಯಾಗಿ ಪಟ್ಟಾಭಿಷೇಕವೆಂದಲೂ ಅತಿ ಜಾಗ್ರತೆಯಾಗಿ ಬರಬೇಕೆಂತಲೂ ದೂತರನ್ನು ಕಳುಹಿಸಿದರಲ್ಲವೇ? ಹೌದು ಅಗ್ರಜ. ಆದರೆ ನನ್ನ ಮನಸ್ಸಿನಲ್ಲಿ ಆಗುತ್ತಿರುವ ವೇದನೆಯನ್ನು ನಿನಗೆ ಹೇಗೆ ತಿಳಿಸಲಿ ಸಹೋದರ? ಏನಂತ ವೇದನೆ ನನಗೆ ತಿಳಿಸಬಾರದೆ ಅಗ್ರಜ? ಸಹೋದರ, ನಿನ್ನೆ ರಾತ್ರಿ ನನಗೊಂದು ದುರ್ಸ್ವಪ್ನವಾಯಿತು. ನಾನು ವಿಹಾರಾರ್ಥವಾಗಿ ಹೋಗುತ್ತಿರುವಾಗ ಒಂದು ಶಬ್ದವು ಕೇಳಿ ಬಂತು. ಆ ಕೂಗನ್ನು ಹಿಂಬಾಲಿಸುತ್ತಾ ಓಡಿದನು. ಅಷ್ಟರಲ್ಲಿ ನಮ್ಮ ಪೂಜ್ಯ ಜನಕರು ವಸ್ತ್ರಹೀನನಾಗಿ ಮಗು ಭರತ ಭರತ ಎಂದು ಕೂಗಿಕೊಂಡರು. ನಾನು ಕಾಪಾಡಬೇಕೆಂದು ಓಡಿದನು. ವಿಧಿಯಿಂದ ಬಿಡಿಸಿಕೊಳ್ಳಲಾರದೆ ನಮ್ಮ ಪೂಜ್ಯ ಜನಕರು ಕಣ್ಮರೆ ಆದರು ಸಹೋದರ, ಕಣ್ಮರೆ ಆದರು. ಅಷ್ಟರಲ್ಲಿ ಎಚ್ಚರವಾಯಿತು. ಎದ್ದು ನೋಡುವುದರೊಳಗಾಗಿ ಎಲ್ಲವೂ ಶೂನ್ಯ. ಈ ಅಣ್ಣ ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಮಂಗಳ ವಾದ್ಯಗಳು ಕೇಳಿ ಬರುತ್ತಿಲ್ಲ. ತಳಿರು ತೋರಣಗಳಿಂದ ಅಲಂಕೃತವಾಗಿಲ್ಲ. ಸುಮಂಗಲರಾಗಲಿ ಸುವಾಸಿನರಾಗಲಿ ಒಬ್ಬರೂ ಕಾಣುತ್ತಿಲ್ಲವಲ್ಲ. ಈ ಅಯೋಧ್ಯೆಯನ್ನು ನೋಡುತ್ತಿದ್ದರೆ ಕಾಗೆ ಗೃದ್ಧಾದಿಗಳ ಮಶಾಣದಂತೆ ಭಸ್ಮವಾಗುತ್ತಿರುವುದು ಇದು ಕಾರಣವೇನಿರಬಹುದು ಸಹೋದರ? ಅಗ್ರಜ, ಆತ್ಮಸ್ಥೈರ್ಯಕ್ಕೆ ಬಲವಾದ ದುರ್ಬಲವನ್ನು ತಂದುಕೊಂಡು ಎದಪಡುತ್ತಿರುವ ನೀನು ಯಾವ ಅಮಂಗಳಕ್ಕಾಗಲಿ ಭಯಕ್ಕಾಗಲಿ ಕಾರಣವಿಲ್ಲ. ನಡಿ ಅಗ್ರಜೆ, ಈಗಲೇ ನಾವು ಗೃಹಪ್ರವೇಶ ಮಾಡೋಣ. ವಿಷಯವು ತಾನಾಗೆ ತಿಳಿಯುವುದು. ಆಗಿಬಹುದು ಸಹೋದರ. ಘೋರಮಾದ ಘೋರಮಾದ ದಾರಿಯನ್ನು ಮೋಕೋದಿವೋದ ಘೋರಮಾದ ದಾರಿಯನ್ನು ಮೋಕೋದಿವೋದ ನರಿಗಳಲ್ಲಿ ಬಾರಿ ಊರಗ ಅಡ್ಡಲವುದ ಬಾರಿ ಊರಗ ಅಡ್ಡಲವುದ ಬರೀದೇನು ಕಾಣದಾಗ ಬರೀದೇನು ಕಾಣದಾಗ ತೋರುವುದ ದೋಷ ಗುಣ ಯಾರ ಕೇಳಿ ಏನ ಮಾತ ತೋರುವುದ ದೋಷ ಗುಣ.
ದುಷ್ಟಳಾದ ಮಂಥರೆಯ ಮಾತನ್ನು ಕೇಳಿ ನನ್ನ ಸೌಭಾಗ್ಯವನ್ನು ನಾನೇ ನಾಶ ಮಾಡಿಕೊಂಡರು. ಪ್ರಾಣೇಶ್ವರ, ನಿಮ್ಮನ್ನಗಲಿ ಇದರಿಯೊಳಗೆ ನಾನು ಹೇಗೆ ತಾನೇ ಜೀವಿಸಲಿ? ಅಮ್ಮ, ಅಮ್ಮ, ಎಲ್ಲಿರುವೆ ತಾಯಿ? ಸಹೋದರ ಅಗ್ರಜ, ನಾನು ಬಂದೊಡನೆ ಅತಿ ಪ್ರೀತಿಯಿಂದ ನನ್ನನ್ನು ಆದರ್ಶಿಸಿದ್ದ ನನ್ನ ತಾಯಿಯು ಕಾಣುತ್ತಿಲ್ಲವಲ್ಲ? ಅಮ್ಮ, ಓ ಇಲ್ಲಿರುವೆಯ? ಇದು ನಮಸ್ಕರಿಸುವೆ. ಇದೋ ಇರುವೆ, ನಮಸ್ಕರಿಸಿ. ಅಮ್ಮ, ಈ ದಿವಸ ನಿನ್ನ ಮುಖವನ್ನು ನೋಡುತ್ತಿದ್ದರೆ ಅಯೋಧ್ಯೆ ಕೀರ್ತಿ ಧ್ವಜವು ಮುರಿದು ಬಿದ್ದಂತಿದೆಯಲ್ಲ. ಅಮ್ಮ, ಸದಾ ನಿನ್ನ ಬಳಿಯಲ್ಲಿರುತ್ತಿದ್ದ ಜನಕರಲ್ಲಿ, ರಾಮ ಲಕ್ಷ್ಮಣರಲ್ಲಿ ಒಬ್ಬರು ಕಾಣುತ್ತಿಲ್ಲವಲ್ಲ? ಕುಮಾರ, ಅಮ್ಮ, ಆ ವಿಚಾರವನ್ನು ಏನೆಂಬುದಾಗಿ ಹೇಳಲಿ ಕುಮಾರ? ನಿಮ್ಮ ತಂದೆಯವರು ಮರಣ ಹೊಂದಿದರು. ಕಡೆಗೂ ನಮ್ಮನ್ನಗಲಿ ಪರಲೋಕವಾಸಿಯಾದ ಅಮ್ಮ, ಜನಕನ ಮರಣಕ್ಕೆ ಕಾರಣವೇನು ತಾಯಿ? ಕುಮಾರ, ನಿಮ್ಮ ತಂದೆಯವರ ಮರಣಕ್ಕೆ ನಾನೇ ಕಾರಣಳು ಕುಮಾರ. ನೀನು ಹೇಗೆ ಕಾರಣ ಆದೆ ಅಮ್ಮ? ಕುಮಾರ, ಹಿಂದೆ ದೇವಾಸುರರೊಡನೆ ಯುದ್ಧ ಮಾಡುವಾಗ ನಿಮ್ಮ ತಂದೆಯವರು ನಾನು ಮಾಡಿದ ಸಾಹಸಕ್ಕೆ ಮೆಚ್ಚಿ ನನಗೆ 2 ವರಗಳನ್ನು ಕೊಟ್ಟಿದ್ದರು. ಏನೆಂಬುದಾಗಿ ತಾಯಿ? ಮೊದಲನೆಯ ವರಕ್ಕೆ ಇದೀಗ ಶ್ರೀರಾಮಚಂದ್ರನಿಗೆ ನಿಶ್ಚಯವಾಗಿರುವ ಪಟ್ಟಾಭಿಷೇಕವನ್ನು ತಪ್ಪಿಸಿ ಏನು? ನಿನಗೆ ಪಟ್ಟು ಕಟ್ಟಬೇಕೆಂದು ಕೇಳಿಕೊಂಡೆನು ಕುಮಾರ. ರಾಮಚಂದ್ರನಿಗೆ ವನವಾಸ ಏನೆಂಬುದಾಗಿ ತಾಯಿ? ಎರಡನೆಯ ವರಕ್ಕೆ ರಾಮಚಂದ್ರನು 4 ಮಡಿಗಳನ್ನು ಜಟಾವಲ್ಕಲಧರನಾಗಿ ಪುರಪ್ರವೇಶವಿಲ್ಲದೆ 14 ವರ್ಷ ವನವಾಸಕ್ಕೆ ಹೋಗಬೇಕೆಂದು ನಿನ್ನ ಒಳಿತಿಗಾಗಿ ಕೇಳಿಕೊಂಡೆನು ಕುಮಾರ. ಅಮ್ಮ, ರಾಮನಿಗೆ ನಿಶ್ಚಯವಾದ ಪಟ್ಟಾಭಿಷೇಕವನ್ನು ತಪ್ಪಿಸಿ ನನಗಾಗಬೇಕೆಂತಲೂ, ರಾಮನಿಗೆ ನಿಶ್ಚಯವಾದ ವನವಾಸವನ್ನು ತಪ್ಪಿಸಿ ಪಟ್ಟಾಭಿಷೇಕವನ್ನು ತಪ್ಪಿಸಿ ನನಗಾಗಬೇಕೆಂತಲೂ ಯಾಚಿಸಿದವಳು ಕೈಕೇಯಿ, ದಶರಥನ ಧರ್ಮಪತ್ನಿ, ಸಂದೇಹವೇ ಕುಮಾರ, ಭರತನ ತಾಯಿ, ಅನುಮಾನವೇ ಕನ್ನ. ಅಯ್ಯೋ, ಮಾರಿ ಉದರದಲ್ಲಿ ಮನು ಉದ್ಭವಿಸಿದ್ದೇನು ತಾಯಿ? ಭ್ರಷ್ಟ ನೀಚೆ ಕೈಕೆಯ ಗರ್ಭದಲ್ಲಿ ಭರತನು ಉತ್ಪತ್ತಿ ಆಯಿತೆ. ಅಮ್ಮ, ಯಾರ ರಾಜ್ಯವನ್ನು ಯಾರಿಗೆ ಪಟ್ಟು ಕಟ್ಟಲು ಸಿದ್ಧಳಾದೆ ಅಮ್ಮ? ಛೇ, ಅಮ್ಮ ಎಂಬ ಶಬ್ದಕ್ಕೆ ಅರ್ಹಳೆ. ಅಮ್ಮ, ಹಸುವೆ
ಅಸಾನೆ ಅಸಂಬತ್ತೆ ಭಾವಗಳನ್ನು ನಿರ್ಮಿಸಿ ದಶರಥನ ವೃತ್ತ ದೇವವನ್ನು ಸ್ತಂಭದಂತೆ ನಿಲ್ಲಿಸಿ ಪತಿದ್ರೋಹ ಪುತ್ರದ್ರೋಹ ಸವತಿ ದ್ರೋಹ 4 ಕಾಲುಗಳಲ್ಲಿರುವ ಸಿಂಹಾಸನವನ್ನು ರಚಿಸಿ ಛತ್ರದ ಕೆಳಗೆ ನನ್ನನ್ನು ಕುಳ್ಳಿರಿಸಲು ಮನಸ್ಸು ಮಾಡಬೇಕೆ ತಾಯಿ? ಛೇ ಪಾಪಾತ್ಮಳೆ, ನಿನ್ನನ್ನು ಹೀಗೆ ಬಿಟ್ಟಿದ್ದೆ ಆದರೆ ಈ ಅಯೋಧ್ಯೆಯಲ್ಲಿರುವ ಪುಣ್ಯ ಸ್ತ್ರೀಯರೆಲ್ಲರೂ ನಿನ್ನಂತೆ ದುರ್ಬುದ್ಧಿ ಪ್ರಾಪ್ತವಾಗುವುದು. ಈಗ ಆದ್ದರಿಂದ ಈಗಲೇ ನಿನ್ನನ್ನು ಕೊಂದು ನನ್ನ ಮನಸ್ಸಿನ ಕ್ರೋಧವನ್ನು ಕ್ಷಮ ಮಾಡಿ. ಶಾಂತನಾಗು. ಮಾತೆಯ ಕೊಲ್ಲುವಾನೆ ಮಾನಿತಾನೆ, ಮಾತೆಯ ಕೊಲ್ಲುವಾನೆ ಮಾನಿತಾನೆ. ಸಹೋದರ, ನೀತಿವಂತನು ನೀನು ಭ್ರಾಂತನ ದೇಕೆ, ನೀತಿವಂತನು ನೀನು ಭ್ರಾಂತನ ದೇಕೆ, ಮಾತೆಯ ಕೊಲ್ಲುವಾಗೆ ಮಾನಿತಾನೆ. ನೀತಿವಂತರು ನೀವು ಭ್ರಾಂತನ ದೇಕೆ, ಇನ ವಂಶ ಭೂಪನ ಅನವರಿತವನ, ಇನ ವಂಶ ಭೂಪನ ಮನವರಿತವನ, ಕುಲನಾಶ ಮಾಡಿ ಘನಕಾರ ಕೈದವಳ, ಕುಲನಾಶ ಮಾಡಿ ಘನಕಾರ ಕೈದವಳ, ಮಾತೆಯ ಕೊಲ್ಲುವಾನೆ ಮಾನಿತಾನೆ. ನೀತಿವಂತನು ನೀನು ಭ್ರಾಂತನ ದೇಕೆ, ನೀತಿವಂತನು ನೀನು ಭ್ರಾಂತನ ದೇಕೆ, ಮಾತೆಯ ಕೊಲ್ಲುವಾನೆ ಮಾನಿತಾನೆ ಮಾನಿತಾನೆ ಮಾನಿತಾನೆ. ಅಗ್ರಜ, ಮಾತೃದೇವೋ ಮಹಾಪಾಪಕರ. ನಾವು ಅಣ್ಣನಾದ ಈಗಲವಾಗಿ ಶ್ರೀರಾಮಚಂದ್ರನು ಕರೆತಂದು ಪಟ್ಟಾಭಿಷೇಕ ಮಾಡೋಣ. ನಡೆ ಅಗ್ರಜ. ಹೌದು ಸಹೋದರ, ಈ ಪಾಪಿಷ್ಠಳಾದ ಈಕೆಯನ್ನು ಕೊಂದು ನನ್ನ ಖಡ್ಗಕ್ಕೆ ನಾನೇ ಕುನ್ನನ್ನು ತರುತ್ತಿದ್ದೆ. ನಡೆಯ ಸಹೋದರ. ಭರತ, ನಡೆ. ನಿಲ್ಲು ಕುಮಾರ, ನಿಲ್ಲು. ಮಿಂಚಿ ಹೋದ ಕಾರ್ಯಕ್ಕೆ ಚಿಂತಿಸಿ ಫಲವೇನು? ಇನ್ನು ನಡೆಸಬೇಕಾದ ಕಾರ್ಯಗಳನ್ನು ನಡೆಸಿ ಇನ್ನಾದರೂ ಪಟ್ಟಾಭಿಷಿಕ್ತನಾಗಿ ಸಿಂಹಾಸನವನ್ನೇರಿ ವೈಭವದಿಂದ ರಾಜ್ಯಭಾರ ಮಾಡು ಕುಮಾರ. ಏನು? ನಾನು ಪಟ್ಟಾಭಿಷಿಕ್ತನಾಗಬೇಕು? ನರವರನಾದ ಶ್ರೀರಾಮಚಂದ್ರನನ್ನು ಕಾಡಿಗೆ ಕಳುಹಿಸಿ ರಾಮನಿಲ್ಲದ ರಾಮನಿಲ್ಲದ ರಮನ, ಲಕ್ಷ್ಮಣನು ರವಿಯಿಲ್ಲದ ಆಕಾಶ, ಲಕ್ಷ್ಮಣನು ತೆರಳಲೇ ಅವಲಕ್ಷಣಗಳು ವಿಧಿಯಾಯಿತೆ. ಮಾತ ಸೀತೆಯನಗಲಿ, ಮಾತ ಸೀತೆಯನಗಲಿ ಭಾಗ್ಯರಹಿತರಾದೆವು ನಾ. ಸೌಮಿತ್ರಿ ಒದಗಿದ
ಸೌಮಿತ್ರಿ ಒದಗಿದ ರಾಮ ಸೇವೆ ಭಾಗ್ಯ ಈ ಪಾಪಿ ಭರತನ ಬಾರದಾಯ್ತ ರಾಮ 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 ನರವರನ ಶ್ರೀರಾಮಚಂದ್ರನನ್ನು ಕಾಡಿಂದ ಆಚೆಗೆ ಕಳುಹಿಸಿ ಮಾಡಬಾರದು ಅಕೃತ್ಯವನ್ನು ಮಾಡಿ ನಿಂತಿರುವ ಪಾಪಿಷ್ಠಳಾಗಿ ನಿಂತಿರುವ ನಿನ್ನ ಮುಖಲೋಕನವನ್ನು ನೋಡಲು ಅಸಹನಕರ ಎನ್ನುವುದು. ನಡೆಯ ಸಹೋದರ. ಅಗ್ರಜ ಇಲ್ಲೇ ಕಮ್ಮ ಏನ್ ಮಾಡೋಣ ನಾವು? ರಾಘವ ಕಾನನ ಮಧ್ಯದಲ್ಲಿ ಅಗ್ರಜ ರಾಮ ಸಹೋದರ. ಅಗ್ರಜ ಎಲ್ಲಿರುವ ರಾಘವ ಕಾನನ ಮಧ್ಯ ಎಲ್ಲಿರುವ ರಾಘವ ಕಾನನ ಮಧ್ಯ ಅಲ್ಲದಲೆದು ನಾ ಅಡಗಿವಳೆಂದೋ ಅಲ್ಲದಲೆದು ನಾ ಅಡಗಿವಳೆಂದೋ ಬಳಲುತ್ತಲಿರುವೆವು ದಾರಿಯ ಕಾಣದೆ ಬಳಲುತ್ತಲಿರುವೆವು ದಾರಿಯ ಕಾಣದೆ ಬಳಲುತ್ತಲಿರುವೆವು ದಾರಿಯ ಕಾಣದೆ ಎಲ್ಲಿರುವ ರಾಘವ ಕಾನನ ಮಧ್ಯದಲ್ಲಿ ಎಲ್ಲಿರುವೆ ರಾಮ ರಾಮಚಂದ್ರ ಸಹೋದರ, ಅಗ್ರಜ ಎಲ್ಲಿ ಹುಡುಕಿದರು ಅಣ್ಣ ಶ್ರೀರಾಮಚಂದ್ರನ ದರ್ಶನವಾಗಲಿಲ್ಲ. ಅವರನ್ನು ಕಾಣದೆ ನಾನು ಅಯೋಧ್ಯೆಗೆ ಹಿಂದಿರುಗಲು ಮನಸ್ಸಿಲ್ಲ. ಅಗ್ರಜ ಮುಂದಿಟ್ಟ ಹೆಜ್ಜೆಯನ್ನು ಹಿಂದಿಡುವುದು ಬೇಡ. ಎಲ್ಲಾದರೂ ಸರಿ ಅಣ್ಣನಾದ ಶ್ರೀರಾಮಚಂದ್ರನು ಕರೆತಂದು ಪಟ್ಟಾಭಿಷೇಕ ಮಾಡೋಣ. ಅಡೇ ಅಗ್ರಜ. ಆಗಬಹುದು ಸಹೋದರ. ಅಲ್ಲ ಬರ್ತಿದ್ದೋ ಸೀತಾ, ಲಕ್ಷ್ಮಣ, ಪರಮ ಪಾವನೆಯಾದ ಗಂಗಾ ಮಾತೆಗೆ ನಮಸ್ಕರಿಸಿ ಮುಂದೆ ಹೋಗೋಣ. ಹಾಗೆ ಆಗಲ್ಲ. ಸುರನರ ಸೇವಿತೆ ವರಗಂಗೆ
ಹೌದು ಸೀತಾ, ನಿನ್ನ ಮಾತು ಸತ್ಯ. ಪರಮ ಪಾವನೆಯಾದ ಗಂಗಾ ಮಾತೆಯು ಕೋಟಿ ಜೀವರಾಶಿಗಳಿಗೂ ಅಮೃತ ವರ್ಷಿಣಿಯೇ ಸರಿ. ಹಲೋ, ಗುಹರಾಜನು ಇತ್ತಲೇ ಬರುತ್ತಿರುವರು. ಪಾಪನಾಶವಾಗಿ ಹೋಗುವುದೀಗ ನೋಡ. ರಘು ರಾಮ ಶ್ರೀ ರಾಮ 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 ರಘು ರಾಮ ಶ್ರೀ
ಪ್ರಭು ರಾಮಚಂದ್ರು ನಮಸ್ಕರಿಸಿವನು. ಅಯ್ಯ ಗುಹರಾಜ, ನಿನಗೆ ಮಂಗಳವಾಗಲಿ. ಗುಹರಾಜ, ನೀನು ಮತ್ತು ನಿನ್ನ ಪರಿವಾರವು ಸೌಖ್ಯವೇ? ದೇವದೇವ, ನಿಮ್ಮ ಅನುಗ್ರಹ ಆಶೀರ್ವಾದದಿಂದ ನಾವೆಲ್ಲ ಕ್ಷೇಮದಿಂದಿದ್ದೇವೆ ದೇವ. ಆದರೆ ನಿಮ್ಮ ಒದಗಿರುವ 14 ವರ್ಷದ ಅಮ್ಮಂಗಳ ವಾರ್ತೆಯನ್ನು ಕೇಳಿ ಸಹಿಸಲಾರದಷ್ಟು ದುಃಖವೇ ಆಗಿರುವುದು ದೇವ. ಆದ್ದರಿಂದ ನೀವು 14 ವರ್ಷ ವನವಾಸ ಅಲ್ಲಿಗೆ ಹೋಗೋದು ಬೇಡ ಸ್ವಾಮಿ. ನಮ್ಮ ಸಿಂಗೇವರಿ ಪಟ್ಟಣಕ್ಕೆ ಬಂದು ಕಾಲ ಕಳೆಯುತ್ತಾ ನಿಮ್ಮ ಅನುಗ್ರಹ ಆಶೀರ್ವಾದದಿಂದ ನಮ್ಮೆಲ್ಲರನ್ನೇ ಕ್ಷಮಿಸಬೇಕೆಂದು. ಅಯ್ಯ ಗುಹರಾಜ, ನಿನ್ನ ಪ್ರೀತಿ ವಾತ್ಸಲ್ಯಕ್ಕೆ ಮನಸ್ಸೋತಿದ್ದರೂ ಸಹ ನಾನು 14 ವರ್ಷ ಪಿತೃವಾಕ್ಯ ಪರಿಪಾಲನಾರ್ಥವಾಗಿ ವನವಾಸಕ್ಕೆ ಬಂದಿರುವುದರಿಂದ ವನವಾಸವು ಮುಗಿಯುವ ತನಕ ಪುರಪ್ರವೇಶ ಮಾಡುವುದಿಲ್ಲ. ಆದುದರಿಂದ ನೀನು ನನಗೆ ಸಹಾಯ ಮಾಡುವ ಹಾಗಿದ್ದರೆ ಈ ಗಂಗಾ ನದಿಯನ್ನು ದಾಟಿಸು, ನಿನಗೆ ಪುಣ್ಯ ಬರುವುದು. ದೇವ, ಭವಸಾಗರವನ್ನೇ ದಾಟಿಸುವ ನಿಮ್ಮನ್ನು ಈ ಸಣ್ಣ ನದಿಯನ್ನು ದಾಟಿಸುವ ಸುರಿಯುವಾಗ ನನಗೆ ಒದಗಿತ್ತಲ್ಲ. ಆದರೆ ಹಿಂದೆ ನೀವು ಮಿಥಿಲಾ ಪಟ್ಟಣಕ್ಕೆ ಹೋಗುವಾಗ ನಿಮ್ಮ ಪಾದಕ್ಕೆ ಒಂದು ಕಲ್ಲು ಸೋಂಕಿ ಅದು ಹೆಣ್ಣಾಯ್ತಂತೆ. ನನ್ನ ದೋಣಿಯಲ್ಲಿ ದೇವ ಸಣ್ಣ ಪುಟ್ಟ ಕಲ್ಲುಗಳು ಭಾಳ ಇರುವವು, ಅವೆಲ್ಲವೂ ಹೆಣ್ಣಾದರೆ ನನ್ನ ಗತಿ ಏನು ದೇವ? ಅಯ್ಯ ಗುಹರಾಜ, ನಿನ್ನ ಮಾತಿನ ಆಂತರ್ಯವನ್ನು ನಾನು ಬಲ್ಲೆನು. ನೀನು ನನ್ನ ಪಾದ ತೊಳೆದು ಪೂಜಿಸಬೇಕೆಲ್ಲವೇ ನಿನ್ನ ಮನಸ್ಸಿಷ್ಟೆ. ನಿನ್ನ ಇಷ್ಟಾರ್ಥವೂ ಸಿದ್ಧಿಸಲಿ. ಆಗಲಿ ದೇವ, ಸ್ವಲ್ಪ ಕಾಲ ವಿಶ್ರಮಿಸಿಕೊಳ್ಳಿ. ಶ್ರೀಪಾದವನು
ರಾಜನ ಜಾಮಾತನ ಜಾನಕಿಯ ರಮಣನ ಜನಕ ರಾಜನ ಜಾಮಾತನ ಜಾನಕಿ ಪೂಜಿಸೆ ಆರಾಧಿಸೆ ತನ್ನನಾದೆನ ತನ್ನನಾದೆನ ಜನಕರ ಜನ ಜಾತನ ಜಾನಕಿಯ ರಮಣನ ಪಾಪ ಕಳೆವ ಪರಮಾತ್ಮನ ಶ್ರೀರಾಮನ ಪಾಪ ಕಳೆವ ಪೂಜಿಸಿ ಆರಾಧಿಸಿ ತನ್ನರಾಧನ ತನ್ನರಾಧನ ಜನಕರ ಜನ ಜಾತನ ಜಾನಕಿಯ ರಮಣನ ಜಾನಕಿಯ ರಮಣನ ಜಾನಕಿಯ ರಮಣನ ಪ್ರಭು ರಾಮಚಂದ್ರ ಪ್ರಭು, ನಾವೇನು ಸಿದ್ಧಪಡಿಸುತ್ತೇನೆ, ಬರುತ್ತೇನೆ. ನಡೆ ಸಾಗರ ಸಾಗಿಸೋ ರಾಮಯ್ಯ, ದೋಣಿಯ ಸಾಗಿಸೋ ನನ್ನಯ್ಯ. ಹಲೋ, ಸಾಗರ ಸಾಗಿಸೋ ರಾಮಯ್ಯ, ದೋಣಿಯ ಸಾಗಿಸೋ ನನ್ನಯ್ಯ. ನೀನಿಲ್ಲದಿ ಜಗಬೇಕಯ್ಯ,
ಶ್ರೀರಾಮಚಂದ್ರ ತಮ್ಮಯ್ಯ ಶ್ರೀರಾಮಚಂದ್ರ ತಮ್ಮಯ್ಯ ಬೇಗನೆ ಪಾರಯ್ಯ ನನ್ನಯ್ಯ ಬೇಗನೆ ಪಾರಯ್ಯ ನನ್ನಯ್ಯ ನಾಡಿನ ಜನರೆಲ್ಲ ನಿನರಯ್ಯ ನಾಡಿನ ಜನರೆಲ್ಲ ನಿನರಯ್ಯ ಹಲೋ ಐಲೇಸ ಹಾ ಹಾ ಐಲೇಸ ಐಲೇಸ ಹೋ ಹೋ ಐಲೇಸ ಐಲೇಸ ಹಾ ಹಾ ಐಲೇಸ ಹೋ ಹೋ ಐಲೇಸ ಹೋ ಹೋ ಐಲೇಸ ಹೋ ಐಲೇಸ ಹಾ ಐಲೇಸ ಹೋ ಐಲೇಸ. ಲಕ್ಷ್ಮಣ ಲಕ್ಷ್ಮಣ ಅತ್ತ ನೋಡು, ಕೆಂದೂಳು ಎದ್ದು ನಭಮಂಡಲವನ್ನು ಮುತ್ತಿರುವುದು. ತುರುವೆಗಳ ಪುರಪುಟದಿಂದ ಎದ್ದ ಕೆಂದೂಳನ್ನು ನೋಡಿದರೆ ಯಾರೋ ರಾಜಪುತ್ರರು ಬೇಟೆಗಾಗಿ ಬಂದಿರುವಂತೆ ಕಾಣುತ್ತಿರುವುದು. ಹೋಗಿ ನೋಡಿಕೊಂಡು ಬಾ. ಹಾಗೆ ಆಗಲಣ್ಣ. ಅಣ್ಣ ಮತ್ತಾರು ಅಲ್ಲ ಅಣ್ಣ, ಆ ಭರತನೇ ದಾಯಾದಿ ಮತ್ಸ್ಯದಿಂದ ನಮ್ಮ ಮೇಲೆ ಯುದ್ಧಕ್ಕೆ ಬರ್ತಿರೋನು. ಅಪ್ಪಣೆ ಆದರೆ ಅವನನ್ನು ಅವರ ಪರಿವಾರವನ್ನು ಈಗಲೇ ಧ್ವಂಸ ಮಾಡಿಬಿಡುವ. ಲಕ್ಷ್ಮಣ ಶಾಂತನಾಗು ಸಹೋದರ, ಶಾಂತನಾಗು. ಲಕ್ಷ್ಮಣ, ಭರತನ ಭಾತೃಪ್ರೇಮವನ್ನು ನೀನರಿಯೆ. ಅವನು ಸಮೀಪಕ್ಕೆ ಬರಲಿ ನಮ್ಮ ನಾಶಕ್ಕಾಗಿ ಬರುತ್ತಿರುವನು ಅಥವಾ ಕ್ಷಮೆಯಾಚನೆಗಾಗಿ ಬರುತ್ತಿರುವನು ಕಾದು ನೋಡೋಣ. ಅಣ್ಣ ಇದು ನಮಸ್ಕರಿಸು. ಅಣ್ಣ ಇದೋ ನಮಸ್ಕಾರ. ಭಾರತ ಶತ್ರುಘ್ನರೇ, ನಿಮಗೆ ಮಂಗಳವಾಗಲಿ. ಮೇಲೆ ಅಣ್ಣ ಭರತ, ನೀವು ಮಾವನ ಮನೆಯಿಂದ ಯಾವಾಗ ಬಂದಿರಿ? ಮಾವನ ಮನೆಯಲ್ಲಿ ಎಲ್ಲರೂ ಸೌಖ್ಯದಿಂದಿರುವರೇ? ಎಲ್ಲರೂ ಸೌಖ್ಯದಿಂದಿರುವರು ಅಣ್ಣ. ಭರತ, ನಾನು ಅಯೋಧ್ಯೆಯನ್ನು ಬಿಟ್ಟು ಬರುವಾಗ ನಿಮ್ಮನ್ನು ನೆನೆದು ನಿರುತ್ಸಾಹದಿಂದ ಹೊರಟು ಬಂದೆನು. ಅಯೋಧ್ಯೆಯನ್ನು ಬಿಟ್ಟು ಬಂದ ನನಗೆ ಅಲ್ಲಿನ ಎಲ್ಲರ ಯೋಗಕ್ಷೇಮವನ್ನು ವಿಚಾರಿಸಬೇಕೆಂಬ ಆತುರವಾಗಿದೆ. ಒಬ್ಬೊಬ್ಬರ ಯೋಗಕ್ಷೇಮವನ್ನು ಹೇಳುವೆಯ ಭರತ? ಹೇಳುತ್ತೇನೆ ಅಣ್ಣ. ಮೊದಲನೆಯದಾಗಿ ನಮಗೆ ಅಕಾರ ಉಕಾರಗಳನ್ನು ರಸಪಾನ ಮಾಡಿಸಿ ಗುರುಗಳಲ್ಲೇ ಶ್ರೇಷ್ಠನಿಸಿದ ವಶಿಷ್ಠ ಮಹರ್ಷಿಗಳು ಕ್ಷೇಮದಿಂದಿರುವರೆ ಭರತ? ವಶಿಷ್ಠ ಮಹರ್ಷಿಗಳು ಕ್ಷೇಮದಿಂದಿರುವರು ಅಣ್ಣ. ಸಚಿವರಲ್ಲೇ ಶ್ರೇಷ್ಠರಾದ ಮಂತ್ರಿ ಸುಮಂತ್ರರು ಕ್ಷೇಮದಿಂದಿರುವರೆ? ಮಂತ್ರಿ ಸುಮಂತ್ರರು ಕ್ಷೇಮದಿಂದಿರುವರು ಅಣ್ಣ. ಪತಿಯ ಎದುರಲ್ಲಿ ನಿಂತು ಕಣ್ಣೀರನ್ನು ಸುರಿಸುತ್ತಾ ಒಂದು ಮಾತನ್ನು ಆಡದೆ ಮೌನವಾಗಿ ಕಳುಹಿಸಿಕೊಟ್ಟ ಸಹೋದರ ಲಕ್ಷ್ಮಣನ ತಾಯಿ ಸುಮಿತ್ರಾ ಮಾತೆಯವರು ಕ್ಷೇಮದಿಂದಿರುವರೆ ಭರತ? ಸುಮಿತ್ರ ಮಾತೆಯವರು ಕ್ಷೇಮದಿಂದಿರುವರು ಅಣ್ಣ. ನವಮಾಸಗಳು ಎತ್ತು ಒತ್ತು ಮುತ್ತಿಟ್ಟು ಜೋಪಾನ ಮಾಡಿ ಕಳುಹಿಸಿಕೊಡಲಾರದ ಸಂಕಟದಲ್ಲಿ ಕಳುಹಿಸಿಕೊಟ್ಟ ನನ್ನ ಭಾಗ್ಯ ಜನನಿ, ನನ್ನ ಎತ್ತ ಜನನಿ ಕೌಶಲ್ಯ ಮಾತೆಯವರು ಕ್ಷೇಮದಿಂದಿರುವರೆ? ಕೌಶಲ್ಯ ಮಾತೆಯವರು ಕ್ಷೇಮದಿಂದಿರುವರು ಅಣ್ಣ. ಭರತ, ಈ ರಾಮನಿಗೆ ಆರಾಮವಾಸವನ್ನು ಕಲ್ಪಿಸಿಕೊಟ್ಟ ನಿನ್ನ ತಾಯಿ ನನ್ನ ಚಿಕ್ಕಮ್ಮ ಕೈಕಹ ಮಾತೆಯವರು ಕ್ಷೇಮದಿಂದಿರುವರೆ ಭರತ? ಏನಣ್ಣ ಕೊರತೆ? ಕ್ಷೇಮದಿಂದಿರುವರು ಭರತ, ಈಗ ಕೇಳುವೆನು, ಹೇಳು. 60 ಸಹಸ್ರ ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ರಾಜ್ಯಭಾರ ಮಾಡಿ ಕೆಚ್ಚದೆಯ ನಮ್ಮಂತ 4 ಪುತ್ರರನ್ನು ಪಡೆದುದಲ್ಲದೆ ಕಟುವಾಂಗ ಎಂಬ ಹೆಸರಿನಿಂದಿದ್ದವರು, ಪುಷ್ಪರಥ ಎಂಬ ನಾಮಾಂಕಿತವುಳ್ಳವರು. ದೇವಾಸುರರ ಇದ್ದ ಕಾಲದಲ್ಲಿ
ದಶ ದಿಕ್ಕುಗಳಲ್ಲಿ ಏಕರತಿಕನಾಗಿ ಹೋರಾಡಿ ಜಯವನ್ನು ತಂದು ದೇವಾದಿ ದೇವತೆಗಳಿಂದ ದಶರಥ ದಶರಥ ಎಂಬ ಬಿರುದಾಂಕಿತವನ್ನು ಪಡೆದ ನನ್ನ ಪೂಜ್ಯ ಜನಕ ದಶರಥ ಚಕ್ರವರ್ತಿಯು ಕ್ಷೇಮದಿಂದಲೇ ಬರುತ್ತಾ ಅಣ್ಣ ಜನಕನು ಮರಣ ಹೊಂದಿದರು ಅಣ್ಣ, ಮರಣ ಆ ಜನಕ ಅಣ್ಣ. ಶಾಂತನಾಗ ಜನಕ ಜನಕ ಮಮಹಿತ ಪ್ರಿಯ ಪಿತಾ ಅಗಲಿ ಸಹಿಸೆ ಶಾಂತರಾಗಿ ಅಣ್ಣ. ಜನಕ ಮಮಹಿತ ಪ್ರಿಯ ಪಿತಾ ಅಗಲಿ ಸಹಿಸೆ ಶಾಂತನಾಗಿ ಅಣ್ಣ. ಜನಕ ಕಡೆಗೂ ನಮ್ಮನ್ನಗಲಿ ಪರಲೋಕ ವಾಸಿಯಾದೆಯ ಜನಕ, ನಮ್ಮ ಅಗಲಿಕೆಯ ದುಃಖವನ್ನು ತಾಳಲಾರದೆ ಪರಲೋಕ ವಾಸಿಯಾದೆಯ ತಂದೆ. ಅಣ್ಣ ಭರತ, ಜನಕರ ಅವಸಾನ ಕಾಲದಲ್ಲಿ ಅವರ ಸಮೀಪದಲ್ಲಿದ್ದು ಅವರ ಸೇವೆಯನ್ನು ಮಾಡಿರುವೆ. ನೀನೇ ಪುಣ್ಯಶಾಲಿಯಪ್ಪ, ಅಣ್ಣ, ನೀನೇ ಪುಣ್ಯಶಾಲಿ. ಜನಕನ ಮರಣ ಕಾಲದಲ್ಲಿ ನಾವು ಸಹ ಅವರ ಬಳಿಯಲ್ಲಿರಲಿಲ್ಲವಣ್ಣ. ಏನು ಜನಕನ ಅವಸಾನ ಕಾಲದಲ್ಲಿ ಅವರ ಬಳಿ ನೀವು ಇರಲಿಲ್ಲವೇ? ಇಲ್ಲವಣ್ಣ. ಅಯ್ಯೋ ಜನಕ, 60,000 ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ರಾಜ್ಯಭಾರವನ್ನು ಮಾಡಿ ಕೆಚ್ಚದೆಯ 4 ಪುತ್ರರನ್ನು ಪಡೆದ ನಿಮ್ಮ ಅಗಲಿಕೆಯ ಕಾಲದಲ್ಲಿ ಯಾರೊಬ್ಬರೂ ನಿಮ್ಮ ಬಾಯಿಗೆ ಗಂಗೋದಕವನ್ನು ಬಿಡಲಿಲ್ಲವೇ? ಅಯ್ಯೋ ಜನಕ, ಸ್ವರ್ಗದಲ್ಲಿರುವ ತಂದೆ ನಿಮಗೆ ಇಲ್ಲಿಂದಲೇ ವಂದಿಸಿ. ಭರತ, ಕಳೆದು ಓದಿದ್ದಕ್ಕೆ ಚಿಂತಿಸಿ ಫಲವಿಲ್ಲ. ನಡೆ ಸಹೋದರ, ನಿನ್ನ ತಾಯಿಯ ಆಜ್ಞೆಯಂತೆ ನೀನು ಪಟ್ಟಾಭಿಷಕ್ತನಾಗಿ ಪುರಪ್ರಜೆಗಳ ಪರಿಪಾಲಕನಾಗಿ ಸತ್ಯ ಧರ್ಮದಿಂದ ರಾಜ್ಯಭಾರವನ್ನು ಮಾಡು. ಅಣ್ಣ, ನೀನಿಲ್ಲದ ಅರಮನೆಯಲ್ಲಿ ನಾನಿರಲಾರೆ. ನೀವು ಅಯೋಧ್ಯೆಗೆ ಬಂದು ನಮಗೆಲ್ಲರಿಗೂ ಅನುಗ್ರಹವನ್ನು ಉಂಟು ಮಾಡಿಕೊಡು ಅಣ್ಣ. ಇಲ್ಲ ಸಹೋದರ, ನಾನು 14 ವರ್ಷ ವನವಾಸವು ಮುಗಿಯುವ ತನಕ ಪುರಪ್ರವೇಶ ಮಾಡುವುದಿಲ್ಲವೆಂದು ಪ್ರತಿಜ್ಞೆ ಮಾಡಿದೆ. ಆದ್ದರಿಂದ ನೀನು ನಿನ್ನ ಮಾತೆಯ ಆಜ್ಞೆಯ ಪ್ರಕಾರ ಪಟ್ಟಾಭಿಷಕ್ತನಾಗಿ ರಾಜ್ಯಭಾರವನ್ನು ಮಾಡು. ಅದು ಅಲ್ಲದೆ ನಿನಗೆ ಒದಗಿ ಬಂದ ಸಿಂಹಾಸನವನ್ನು ನಾನು ಏರುವುದಾದರೆ ದತ್ತಾಪಾರ ದೋಷಕ್ಕೆ ಗುರಿಯಾಗಬೇಕಾಗುತ್ತದೆ. ಅಣ್ಣ, ನಾನಾಗೆ ಸಂತೋಷದಿಂದ ಬಿಟ್ಟು ಕೊಡುತ್ತಿರುವಾಗ ದತ್ತಾಪಾರ ದೋಷವು ಎಲ್ಲಿಂದ ಬರುವುದು ಅಣ್ಣ? ಇಲ್ಲ ಸಹೋದರ, ಇಲ್ಲ.
ನೀನು ಏನು ಹೇಳಿದರೂ ಇದಕ್ಕೆ ನನ್ನ ಮನಸ್ಸು ಒಪ್ಪುವುದಿಲ್ಲ. ಅಣ್ಣ, ಹಾಗಾದರೆ ನನ್ನದೊಂದು ಕೋರಿಕೆ ಇರುವುದು, ನೆರವೇರಿಸಿಕೊಡಿಬ್ರಾ? ಅದೇನು ಕೇಳು ಸಹೋದರ, ನೆರವೇರಿಸಿಕೊಡುವೆನು. ಅಣ್ಣ, ನೀನಿಲ್ಲದ ಅಯೋಧ್ಯೆಯಲ್ಲಿ ನಾನಿರಲಾರೆ. ಆದ್ದರಿಂದ ಈ ಪಾದಕಿಗಳನ್ನು ಕೊಟ್ಟರೆ, 14 ವರ್ಷ ವನವಾಸ ಆದ್ದರಿಂದ ಈ ಪಾದಕಿಗಳನ್ನು ಕೊಟ್ಟರೆ ಅವುಗಳಿಗೆ ಪಟ್ಟ ಕಟ್ಟಿ ನಾನು ನೆಪ ಮಾತ್ರಕ್ಕೆ ರಾಜವಾಳುತ್ತೇನೆ. 14 ವರ್ಷ ಮುಗಿದ ಮರುದಿನವೇ ನನಗೆ ದರ್ಶನ ಕೊಡದೆ ಹೋದರೆ ಈ ನಿಮ್ಮ ಪಾದದಾಣೆಗೂ ನಾನು ಅಗ್ನಿ ಪ್ರವೇಶ ಮಾಡುತ್ತೇನೆ. ಶಾಂತನಾದ ಸಹೋದರ, ಇನ್ನು ಇಷ್ಟವಿದ್ದಂತೆ 14 ವರ್ಷ ವನವಾಸವು ಮುಗಿದ ಮರುದಿನವೇ ದರ್ಶನ ನೀಡುತ್ತೇನೆ. ಸಂತೋಷವೇ? ತೆಗೆದುಕೋ ಸಹೋದರ ಈ ಪಾದಕಿಗಳನ್ನು. ಭರತನ ಭ್ರಾತೃವಾತ್ಸಲ್ಯವನ್ನು ಅಣ್ಣ ಸರಿಯಾದ ಮಾತನಾಡಿದ ನನ್ನನ್ನು ಮನ್ನಿಸು ಅಣ್ಣ. ಸಹೋದರ, ನಾವು ಈ ಸಮೀಪದಲ್ಲಿದ್ದರೆ ಪುರಜನರು ಬಂದು ನಮ್ಮನ್ನು ಪದೇ ಪದೇ ಕಾಡುವರು. ಆದ್ದರಿಂದ ದಂಡಕಾರಣ್ಯವನ್ನು ಕುರಿತು ಪ್ರಯಾಣ ಮಾಡೋಣ. ಹಾಗೆ ಆಗಲ್ಲಣ್ಣ. ಜೀವ ಬಾವ ಮೇವು ಬರಲಿ ಹೋ
ಶಂಭಾಸುರನು ಸೂರ್ಯ ದೇವರನ್ನು ಕುರಿತು ತಪಸ್ಸು ಮಾಡುತ್ತಿರುವನು. ಇಂದಿಗೆ ಅವನ ತಪಸ್ಸು ಮುಗಿಯುವುದು. ಈಗಲೇ ಹೋಗಿ ಲಂಕಾನಗರದಕ್ಕೆ ಕರೆದುಕೊಂಡು ಹೋಗುವೆ. ಹಾ ಶಂಭುಕ, ಅಯ್ಯೋ ಕಂದ, ಯಾರು ನನ್ನ ಮಗನನ್ನು ಕೊಂದ ಪಾಪಿಗಳು ಯಾರು? ನೋಡಲಿಲ್ಲ. ಅವರೇನಾದರೂ ಸಿಕ್ಕಿ ಬಿದ್ದರೆ ಅವರನ್ನು ಗಸರೆ ಹೆಗಿದು ತಿಂದು ಹೇಗೆ ಬಿಡುವರು? ಎಂದು ನಾನು ಬಂದುವೇನೋ ಆನಂದವಾ, ಎಂದು ನಾನು ಬಂದುವೇನೋ ಆನಂದವಾ. ಸಂದೇಹವಿಲ್ಲದೆ ತಿಂದು ಮೋತವಾ, ಸಂದೇಹವಿಲ್ಲದೆ ತಿಂದು ಮೋತವಾ. ಎಂದು ನಾನು ಬಂದುವೆನೋ ಆನಂದವಾ. ಧಾರಾಳ ಕಣ್ಗುಡ್ಡೆಗೋಳ ಉರಿದು ಸಂದಿಗೆ ಮಾಡಿ, ಧಾರಾಳ ಕಣ್ಗುಡ್ಡೆಗೋಳ ಉರಿದು ಸಂದಿಗೆ ಮಾಡಿ, ಕೊರಗಿದ್ದು ಶಾವಿಗೆಯ ಪಾಯಸ ಮಾಡಿ ಕುಡಿಯುವೆ. ಕೊರಗಿದ್ದು ಶಾವಿಗೆಯ ಪಾಯಸ ಮಾಡಿ ಕುಡಿಯುವೆ. ಎಂದು ನಾನು ಬಂದುವೆನೋ ಆನಂದವಾ, ಎಂದು ನಾನು ಬಂದುವೆನೋ ಆನಂದವಾ. ಸಂದೇಹವಿಲ್ಲದೆ ತಿಂದು ಮಾತವಾ, ಸಂದೇಹವಿಲ್ಲದೆ ತಿಂದು ಮಾತವಾ. ಎಂದು ನಾನು, ಎಂದು ನಾನು, ಎಂದು ನಾನು, ಎಂದು ನಾನು ಬಂದುವೆನೋ